ಶಿವಯ್ಯ, ತೊರೆಯ ಬಳಿ ಆ ಬಂಡೆಗಳ ಮೇಲೆ ಕುಳಿತು ಮಾರ್ಗದಾಯಾಸವನ್ನು ಪರಿಹರಿಸಿಕೊಳ್ಳುವ. ಶಿವಯ್ಯ, ನೀನೇನನ್ನು ಕುರಿತು ಚಿಂತೆಗೆಯುವಂತಿದೆ? ನನ್ನಲ್ಲಿ ಮುಚ್ಚು ಮನೆ ಏಕೆ? ಹೊನ್ನಯ್ಯ ಲಿಂಗಣ್ಣ ಮಂತ್ರಿಗಳು ನಮಗೆ ಮುಂದೆ ಹೋಗಿರಬಹುದು. ಈ ತೊರೆಯ ಹೆಸರಿನಲ್ಲಿ ಹೆಜ್ಜೆಗಳ ಗುರುತು ಅಂದರೆ ಅವರು ಹೋದಂತೆ ಬೇರೆ ಬಟ್ಟೆಯ ಹಿಡಿದರೋ ಏನು? ನನಗದೇ ಸಂದೇಹ ಸಮಯ. ಬೇರೆ ಬಟ್ಟೆಯ ಹಿಡಿದರೆಂಬುದೇ ಸಂದೇಹ. ಹಿಡಿದರೆ ನಾನು ಶಿವಮೂರ್ತಿಯಲ್ಲವರ ಕಾಣುವೆವು. ನನಗದು ಸಂದೇಹ. ಏಕೆ? ಸನ್ಯಾಸಿ ಅಂತ ಹಾದಿ ತಪ್ಪಲು ಅವಕಾಶಗಳಿಲ್ಲ. ಬೇರೆ ಹಾದಿಯ ಹಿಡಿದರವರು ಶಿವಮೊಗ್ಗಕ್ಕೆ ಬರಲಿದ್ದಾರೆ. ಮತ್ತೆಂತ ಹೋಗುವುದು ಶಿವಯ್ಯ? ನೀನೇ ಊಹಿಸಲಾಗ ಹೇಳು. ಇರಲಿ, ನಿನ್ನ ಹಿತಕ್ಕಾಗೆಲ್ಲವನ್ನು ಹೇಳಿ ನಿನಗೆ ನೆಚ್ಚಿನ ಗೆಳೆಯನಾಗಿದ್ದ ಹೊನ್ನಯ್ಯ ನಿನಗೆ ಏನನಿಸಿಕೆಯನ್ನು ಅಲ್ಲೇನದನು? ನೀನೇ ಹೇಳಿದೆಯಲ್ಲವೇ ಆತನ ಪರಾಕ್ರಮವೇ ನಮ್ಮ ಬಿಡುಗಡೆಗೆ ಕಾರಣವೆಂದು. ವಿಗ್ರಹವೇ ಇಲ್ಲವೇ ಅವಶ್ಯಕ ಕಾರ್ಯದಲ್ಲಿ ನೆರವಾಗುತ್ತಿದೆ. ಓ ಚೆಲುವೆ, ನಿನ್ನೊಮ್ಮೆ ನನಗೆ ಇಂತಹ ವಿಷಮ ಸಮಯದಲ್ಲೂ ಜೀವಿತವಾಗಿರುವುದು. ಅಯ್ಯೋ ಮರುತ್ತನವೇ ಬಸವಯ್ಯ, ನಿನ್ನ ತುವಿಗನಸದನ್ನು ನಾನು ಹೇಗೆ ಹೊಡೆಯಲಿ? ಶಿವಯ್ಯ, ನೀ ನನ್ನ ನನಗಿಸುವಂತಿದೆ. ನಾನಲ್ಲ, ರುದ್ರಾಂಬೆ ಹೊನ್ನಯ್ಯನೆಂಬುದೇ ನಿನ್ನ ನನಗಿಸುತ್ತಿದ್ದ. ಏನದು ಒದ್ದೆ ಬಿಡು. ನನ್ನ ಮೇಲೆ ಕೈಯ ಕೋಪಗೊಳ್ಳುತ್ತಿದೆ. ರುದ್ರಾಂಬೆ ಹೊನ್ನಯ್ಯನನ್ನು ಇನ್ನೇನೊಂದರಿದ್ದು ಲಿಂಗಣ್ಣ ಮಂತ್ರಿಯನ್ನು ವಹಿಸಿದ ಸ್ನೇಹಿತನು ಎಂದು ನಾನು ನಿನ್ನನ್ನು ತಿಳಿಸುತ್ತಿದೆ ತಪ್ಪೆ. ಏನು ಸ್ತ್ರೀ ಸಹಜವಾದದ್ದನ್ನೇ ರುದ್ರಾಂಬೆ ಮಾಡಿದರು. ಏನೋ ಅಂತ ಎಂದರು, ರಾಜ್ಯ ಸಂಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿರಬೇಕಾದ ನೀನು ಒಬ್ಬ ಹೆಣ್ಣಿನ ಕಪ್ಪದ ಕಳಬೇಕು. ರುದ್ರಾಂಬೆ ಎಂಬೊಬ್ಬಳಿದ್ದುದರೆ ಮರೆತು ಬಿಡು. ಮರೆಯುವುದೇ ಎಂದಿಗೂ ಇಲ್ಲ. ಹೊನ್ನಯ್ಯನ್ಯಾವುದೋ ಬಲಾತ್ಕಾರದಿಂದಲೇ ರುದ್ರಾಂಬೆಯನ್ನು ಕೊಂತೆ ಮಾಡಿರಬೇಕು. ಹೈದರಾಲಿಯ ಸಹಾಯವನ್ನು ಪಡೆದಾನು. ಚೆಲುವಾಂಬೆ ನಿಂಬಯ್ಯರಿಬ್ಬರನ್ನು ಹಿಡಿದು ಶಿಕ್ಷಿಸಿ ತರುವಾಯ ಹೊನ್ನಯ್ಯನನ್ನು ವಿಚಾರಿಸಿ ತಿಳಿದು ಶಿಕ್ಷಿಸಬೇಕು. ಹೊನ್ನಯ್ಯನೂ ಕೂಡ ನನಗಿಂತಹ ದ್ರೋಹ ಕೈದದ್ದನ್ನು ನಾನಂಬಲಾರೆ. ಹುಡುಕಿದರೆ ದೂಡಪಡಬೇಕಾಗುತ್ತದೆ. ಕೊನೆಗೆ ಎಷ್ಟು ತೊಡಕಿರುವುದೀ ಭೂಮಿಯ ಬಾಳು ಶಿವಯ್ಯ. ಓ, ಈ ಕಪಟ ಯುಗನಲ್ಲಿ ಸಾಧನೆ ಎಂತಾದರೂ ಇವರು ರುದ್ರಾಂಬೆಯನ್ನು ಇವನನ್ನು ಕೊಂದೇ ಕೆಲಸ ಕೊಟ್ಟು ಶಿವಯ್ಯ, ಈ ಪ್ರಪಾದ ದಾಳಕ್ಕಿಂತಲೂ ಗಂಭೀರ ಜೀವನ ದಾಳ ಅಲ್ಲವೇ? ಹೌದು, ಎಷ್ಟು ಭಯಂಕರವಾಗಿದೆ. ಅಲ್ಲಿರುವ ಮಹಾವೃಕ್ಷಗಳು ಕೂಡ ಅಲ್ಲಿ ನೋಡು, ದೊಡ್ಡ ಬಂಡೆಗಳು.
ಚಿಕ್ಕ ಹರವುಗಳಂತೆ ಭಾಸವಾಗುತ್ತಿದೆ. ಆ ದೂರದ ಕಂದರವು ಚಿತ್ರಾತ್ಮಿಕ ದೃಶ್ಯದಂತೆ ರಮಣೀಯ. ಆದರೂ ರುದ್ರ ಪಾಪ, ಪರಿಹದ ಪ್ರಾಣಿಗಳು ಇಲ್ಲಿಂದ ಕೆಳಗೆ ಬಿದ್ದರೆ ಜರುವೆಲ್ಲ ಮುಚ್ಚುವವರೇ. ಓ, ಅಲ್ಲಿ ನೋಡಿ ಬಸವಯ್ಯ, ಒಂದು ಚಿಂತೆ. ಎಲ್ಲಿ ಶಿವಯ್ಯ? ನನಗೆ ಕಾಣಿಸ್ತಿಲ್ವಲ್ಲ. ಎಂದಾಗಿ ಬಾಯಿ ನೋಡು, ಅಜಂಪಾವಿನ ಮಾದಪ್ಪ. ಎಲ್ಲಿ ಶಿವಯ್ಯ? ನನಗೆ ಕಾಣಿಸ್ತಿಲ್ವಲ್ಲ. ನಿನಗಿದೆ ಮೋಕ್ಷ. ನಾನಿನ್ನು ಶಿವಮೂರ್ತಿ ಮುಂದಿನ ಕಾರ್ಯ ಸಾಧನೆಗೆ ಎದ್ದು ಹಾಕಿದರಾಯ್ತು. ನನಗೆ ಕೇಳಿಸಿತು ಚೆನ್ನಾಗಿ. ಅಯ್ಯೋ ಎಂದು ಹೊರದಿದ್ದಂತಾಯಿತು. ನನ್ನ ಕಿವಿಯ ಬಂದ ಜೊತೆಗೆ ಈ ಜೀತುಂಬಿಗಳ ಕೀರುಲಿಗಳು ಪುನಃ ಬೇಕು ಅತ್ತ ಕಡೆಯಿಂದ ಬನ್ನಿ ನೋಡ್ತೀರಾ. ಏನು ಭಯಾನಕವಾಗಿದೆ ಈ ಪ್ರಪಾತ. ಅಯ್ಯೋ, ನನ್ನ ಮುದಿ ತಲೆ ತಿರುಗುತ್ತಿದೆ. ನಾನು ನೋಡಲಾರೆ. ಅದು ಪುನಃ ಅದಕ್ಕೂ ಮಂತ್ರಿಗಳೇ, ಯಾರ ಬಿಟ್ಟಿರಬೇಕು ಇಲ್ಲಿ. ಅಲ್ಲಿ ನೋಡಿ, 2 ಕುದುರೆಗಳು. ಬಸವಯ್ಯ ಶಿವಯ್ಯ ಏರಿ ಬಂದಿದ್ದವು ಕುದುರೆಗಳಲ್ಲವೇ? ಹಾಗಾದರೆ ಏನೋ ಪ್ರಮಾದ ನಡೆದಿದೆ. ನನ್ನೆದೆಯು ತಲ್ಲಣಿಸುತ್ತಿದೆ. ಮಂತ್ರಿಗಳೇ, ಬಸವಯ್ಯನ ತಲೆ ಹಿಡಿದು ಶಿವ ಶಿವ, ಕಾಪಾಡು ಶಿವ ಶಿವ. ಅದು ಪುನಃ ಅದೇ ಧ್ವನಿ. ಬನ್ನಿ ಹೋಗಿ ನೋಡೋಣ. ಅಲ್ಲಿಗೆ ಹಿಡಿಯುವುದಾಗಬೇಕು. ಬನ್ನಿ, ಇತ್ತ ಕಡೆಯಿಂದ ಹೋಗಬಹುದು. ಬನ್ನಿ. ಅವರು ಹೋದರೇನಂತೆ ಅಷ್ಟರಲ್ಲಿ ಅವನ ಜೀವವು ಹೋಗಿರ್ತದೆ. ಬಸವಯ್ಯ, ಏನಾಗಿದೆ? ಬಸವಯ್ಯ, 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 ಹೇಳು ಮಗು. ಬಸವಯ್ಯ, ಬಸವಯ್ಯ, ಏನು ಬಸವಯ್ಯ, ತಂಬಿಡು ಬಸವಯ್ಯ. ಬಂದೈ. ನಿಂಗಳ ಮಂತ್ರಿಗಳು ಗೆಳೆಯ, ನನ್ನ ರಾಜ್ಯದ ಕ್ಷೇಮವೆಲ್ಲವೂ ನಿನ್ನ ಮೇಲಿನ ಭಾರವಾಗಿದೆ ಗೆಳೆಯ. ಬಸವಯ್ಯ, ಬಸವಯ್ಯ, ನಾನೊಬ್ಬನನ್ನ ಬಿಟ್ಟು ನೀನು ಹೋಗ್ತೆಯಲ್ಲಿ ಬಸವಯ್ಯ. ಸತ್ಯ, ಪಾಪಿಗಳು ನೀವು ಎಂದಿಬ್ಬರನ್ನು ಹೊಡೆದು ನನ್ನ ನೇತೃತ್ವಗಳನ್ನ ಅಪ್ಪ ಪಿಚ್ಚಾಂಡಾಳನಿಗೆ ತಕ್ಕುತ್ತದೆ ಮಾಡು. ಮಂತ್ರಿಗಳೇ, ಸನ್ಯಾಸಿ ಈ ಪತ್ರವನ್ನು ತೆಗೆದುಕೊಂಡು ಆ ಪೈತರಣಿಗೆ ಹೋಗಿ ಚೆಲುವಾಂಬೆ ನಿಂಬಯ್ಯರಿಬ್ಬರನ್ನು ಪಾಲ್ಗೈಯುವಿರ. ಹೇಳಿ, ನೀವು ಮಾತು ಕೊಟ್ಟರೆ ನಾನು ನಿಶ್ಚಿಂತನಾಗಿ ಮಾಡುವೆನು. ನನ್ನ ತಂದೆ, ಬಾ ತಂದೆ ಬಾ, ನಿನ್ನ ಆಜ್ಞೆಯನ್ನು ನೆರವೇರಿಸಲಾಗದೆ ಹೋದೆ. ಮರುಗದಿನ ಅದಕ್ಕೆ ಇವರಿಬ್ಬರನ್ನು ನೇಮಿಸಿ
ರುದ್ರಾಂಬೆ ರುದ್ರಾಂಬೆ ಅವನಲ್ಲ ಅವನಲ್ಲ ಅವನನ್ನೇ ತೆಗೆದು ಬಸವಯ್ಯ ಎಲ್ಲವೂ ಮುಗಿದಿದ್ದು ಅಲ್ಲಯ್ಯ ಮುಂದೆ ಎರಡು ಕುದುರೆಗಳಿಲ್ಲದಲ್ಲಿ ನಾವಾಗ ನೋಡಿದಾಗ ಈಗ ಒಂದೇ ಕಾಣುತ್ತಿದೆ. ಆ ಪಾಪಿ ಇಲ್ಲಿ ಅಡಗಿದ್ದೇನೆಂದು ತೋರುತ್ತದೆ. ನಾವು ಕೆಳಗಿಳಿಯುವ ವೇಳೆ ಕುದುರೆಯಲ್ಲಿ ಹೋಗಬೇಕು. ಕಡೆ ಮಗವನ್ನು ಹೀಗೆ ಬಿಟ್ಟರೆ ಸಂಸ್ಕಾರ ನಡೆಯಲು ಮುಂದಯ್ಯ. ಚಿಂತೆ ಬೇಡ, ನಾನೊಂದು ಉಪಾಯ ಹೋಗುತ್ತೇನೆ. ನೀವು ಬೇಗ ಶಿವಮೊಗ್ಗಕ್ಕೆ ಹೋಗಿ ಮುಂದಿನ ರಾಜ ಕಾರ್ಯವನ್ನು ಆಲೋಚಿಸಿ. ತಡ ಮಾಡಿದರೆ ಆ ಶಿವನಿಂದ ಏನಾಗುವುದು ನಾನು ಅರಿಯೆ. ಅವನು ದಿಬ್ಬೈನ ಕುಲಚರಣೆ ಇದ್ದರೂ ಇರಬಹುದು. ನಡೀರಿ, ಬೇಗ ನಡೀರಿ. ಅವರು ನಿಮ್ಮನ್ನು ಕೊಲ್ಲಲು ಬಿಡುವರು. ನಾನೇ ಬಸವಯ್ಯನನ್ನು ಹಿಡಿದುಕೊಂಡೇನೆಂದು ಹೇಳಿ ಹೇಗಾದರೂ ಮಾಡಿ ಆತನ ದೇಹವನ್ನು ಬೆಲ್ಲೂರಿಗೆ ಸಾಕ್ಷಿಯ ಸಂಸ್ಕಾರ ನಡೆಸುತ್ತೇನೆ. ಅವರು ಹತ್ತಿರ ಬಂದರು. ನೀವು ಇಲ್ಲಿ ಇದ್ದರೆ ಉಪಾಯ ಸಾಗುವುದಿಲ್ಲ. ನಡೀರಿ, ಬೇಗ ನಡೀರಿ, ಕುದುರೆಯನ್ನೇರಿ. ಎಲ್ಲಿಗೆ ಹೋಗಲಿ ಒಂದಯ್ಯ? ಹೋಗಿ ಹೋಗಿ ಮಂತ್ರಿಗಳೇ, ಮುಂದಿನ ರಾಜ ಕಾರ್ಯವನ್ನು ಆಲೋಚಿಸಿ. ನಡೀರಿ 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 ಮಂತ್ರಿಗಳೇ. ಒಂದಯ್ಯ ಗೋಪಾಲ ಅವರು ಹತ್ತಿರ ಬಂದರು. ಏನು ಮಾಡಬೇಕು? ಬಸವಯ್ಯ, ನನ್ನನ್ನು ಕ್ಷಮಿಸು ಬಿಡುಗಯ್ಯ. ಬಸವಯ್ಯ, ನಾನಿನ್ನ ಬಿಡಲ್ಲ. ಏನಿದು ವಿಕಾರ ಆಕೃತಿ? ನಾನು ಇಲ್ಲಿಗೆ ಎತ್ತಕ್ಕೆ ಬಂದೆ. ನಗುವೆ ಏಕಿಂತು? ಬಸವಯ್ಯ, ಅಯ್ಯೋ ಬಸವಯ್ಯ.
ಸಾಯುವ ವೇಳೆ ನನಗಿದ್ದ ಆಜ್ಞೆಯನ್ನು ಕೈಗೂಡಿಸದೆ ಸಾಯುವಂತಾಯಿತೆ. ಆ ಪಾಪಿ ನಿನ್ನ ನ್ಯಾಯದಿಂದ ಶಿವನ ಕೊಲ್ಲದೆ ಸಾಯುವಂತಾಯ್ತೆ. ಓ ತಂಗಿ ರುದ್ರಾಂಬೆ, ನಿನಗಾದರೂ ತಿಟ್ಟವನನ್ನು ಈ ಸಾಯುತ್ತಿದ್ದೆ. ನೀನು ಕಲ್ವರೆ ಆದೆಯ. ನಾನಲ್ಲ ಹೊಸವನನ್ನು ಕೊಂದವನು ಆ ಶಿವಯ್ಯ. ಬಿಟ್ಟೋಡಿದರೆ ಪ್ರಾಣ ಪ್ರೀತಿಯ ಶವಕ್ಕೆ ಸಂಸ್ಕಾರವಾಗಿ ತರು ಎಂದರೆ ಹಾಗೆ ಉಲವುಗಿಡುವಂತೆ ಉಸಿ ಹೋಗಿದ್ದೆ. ನಿನ್ನ ತರಿಸಿದರೆ ನೀ ದೊರಕಲಿಲ್ಲ, ಆದ್ದರಿಂದ ಎಳವನ್ನು ನಾನೇ ತಂದು ಒಯ್ದೆನು. ಬೇಡ, ಈಗಲೇ ಬೇಡ. ನನ್ನ ಹೊರೆ ನಿನ್ನ ಬೆನ್ನಿನ ಮೇಲೆ ಬಿದ್ದಿದೆ. ಮುಯಿ ತೀರಿಸದೆ ನೀನಿಳಿಯಲಾಗದು. ಬಸವಣ್ಣ ಇದು ಮಾಡಿ ನೋಡಿ. ಸೇಡು ತೀರಿಸಿಯೇ ಕೊಳ್ಳು